ಇನ್ನು ಭಾರತಕ್ಕೆ ಬಂದಿರುವಂತ ಸ್ಟೂಡೆಂಟ್ಸ್ ಅನ್ನ ಮಾತನಾಡಿಸ್ತಾ ಇದ್ವಿ. ನಮ್ಮ ಜೊತೆ ಈಗ ಮಹಾಗಣಪತಿ ವಿದ್ಯಾರ್ಥಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಅನ್ನುವಂಥದ್ದೇ ಕುತೂಹಲ ನಮಗೂ ಕೂಡ. ಯಾಕೆಂದ್ರೆ ಆ ಭಯದಿಂದ ಹೊರ ಬರಬೇಕಾಗಿದ್ದಂಥ ಪರಿಸ್ಥಿತಿ ಇತ್ತು. ಭಯದಿಂದ ಹೊರಗಡೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮಹಾಗಣಪತಿ, ಗುಡ್ ಮಾರ್ನಿಂಗ್. ನಿಮ್ಮನ್ನ ಈ ಹಿಂದೆ ಕೂಡ ಮಾತನಾಡಿಸಿದ್ದೆ ನಾನು. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅವತ್ತು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಇವತ್ತು ತಾಯ್ನಾಡಿಗೆ ವಾಪಸ್ ಆಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಈಗ ಆಲ್ರೆಡಿ ಭಾರತಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು ತುಂಬ ಸಂತೋಷದಲ್ಲಿದ್ದಾರೆ. ಅದರ ಜೊತೆಗೆ ಭಯ ಕೂಡ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಆ ಗುಂಗಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಾವು ಬಂದ್ವಲ್ಲ ಭಾರತಕ್ಕೆ, ನಮ್ಮ ಊರಿಗೆ ಹೋಗ್ತಾ ಇದ್ದೀವಲ್ಲ ಅನ್ನುವಂಥ ಖುಷಿ ಇದೆ. ಪೋಷಕರನ್ನ ಸೇರ್ಕೊಳ್ತಾ ಇದ್ದೀವಲ್ಲ ಅಂತ. ಯಾಕೆಂದರೆ ಅಲ್ಲಿ ಕೆಲವೊಂದು ಕಡೆ ಭಯ ಇಲ್ಲ ಅಂದರೂ ಕೂಡ ನೆಕ್ಸ್ಟ್ ಅದು ಶುರು ಆಗುತ್ತೆ. ಮತ್ತೇನಾಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಯಾವಾಗ ಎಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅಂತ ಯಾರು ಗೆಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹೀಗಾಗಿನೇ ಭಾರತಕ್ಕೆ ಬರ್ತಾ ಇರುವಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾರತ ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆಗಲೇ ಈಗ ಆಲ್ರೆಡಿ ಇಬ್ಬರು ವಿದ್ಯಾರ್ಥಿಗಳನ್ನು ಮಾತನಾಡಿಸಿದ್ವಿ. ಮತ್ತೊಬ್ಬ ವಿದ್ಯಾರ್ಥಿ ಮಹಾಗಣಪತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಗಣಪತಿ, ಈ ಹಿಂದೆ ಕೂಡ ನಾನು ಮಾತನಾಡಿಸಿದ್ದೆ ನಿಮ್ಮನ್ನ. ಆ ಸಂದರ್ಭದಲ್ಲಿ ವಿವರಿಸಿದ್ರೆ ಹೇಗಿತ್ತು, ಉಕ್ರೇನ್ ಹೇಗಿದೆ, ಉಕ್ರೇನ್ ನಿಮ್ಮ ಭಾಗದಲ್ಲಿ ಹೇಗಿದೆ ಅನ್ನೋದನ್ನ ಹೇಳಿದ್ರಿ. ಈಗ ಭಾರತಕ್ಕೆ ಬಂದಿದ್ದೀರಾ ಫೈನಲಿ, ಹೇಗೆ ಅನ್ನಿಸ್ತಾ ಇದೆ? ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ಭಾರತಕ್ಕೆ ಬಂದಿರೋದು. ಆದರೆ ಓದು ಅರ್ಧಕ್ಕೆ ನಿಂತು ಬಂದಿರೋದು ಸ್ವಲ್ಪ ಬೇಜಾರು ಇದೆ ಸರ್. ಆಮೇಲೆ ಯುಕ್ರೇನ್ಗೆ ಹೀಗೆ ಆಗ್ಬಾರ್ದಿತ್ತು ಅನ್ನೋ ಸಂಕಟ ಇದೆ ಸರ್. ಹೇಗೆ ರೀಚ್ ಆದ್ರಿ ನೀವು? ನಿಮ್ಮನ್ನ ಯಾವ ರೀತಿಯಾಗಿ ರೀಚ್ ಮಾಡ್ಲಾಯ್ತು ರೊಮೇನಿಯಾವರೆಗೂ? ಸರ್ ಹಾಸ್ಟೆಲಿಂದ ರೊಮೇನಿಯಾವರೆಗೂ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಆಮೇಲೆ ಹೈವೇಲಿ ಟ್ರಾಫಿಕ್ ಭಾಳ ಇದ್ದಿದ್ದರಿಂದ ಯುಕ್ರೇನ್ ಗೌರ್ಮೆಂಟ್ ಸಹಕಾರದೊಂದಿಗೆ ಪೊಲೀಸ್ ವೆಹಿಕಲ್ ನಮ್ಮನ್ನು ಗೈಡ್ ಮಾಡಿತ್ತು, ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು. ಆದರೆ ಬಾರ್ಡರ್ ಹತ್ರ ಬಂದಾಗ ಏನಾಯ್ತಂದ್ರೆ ಟ್ರಾಫಿಕ್ ಯಾವ ಲೆಕ್ಕಕ್ಕಿತ್ತಂದ್ರೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ 4 ಕಿಲೋಮೀಟರ್ ಬಾರ್ಡರ್ವರೆಗೂ ನಡೆದುಕೊಂಡು ಹೋದ್ವಿ. -1 ಡಿಗ್ರಿ ಒಳಗೆ ರಾತ್ರಿ 250 ಜನ ವಿದ್ಯಾರ್ಥಿಗಳು ನಡ್ಕೊಂಡು ಹೋದ್ವಿ ಸರ್. ನೀವಿದ್ದಿದ್ದ ಜಾಗದಿಂದ ಮತ್ತೆ ರೊಮೇನಿಯಾಗೆ ಎಷ್ಟು ಕಿಲೋಮೀಟರ್ ಇತ್ತು? ಅಲ್ಲಿ ನಿಮ್ಗೆ ಯಾರ್ಯಾರು ಸಪೋರ್ಟ್ ಸಿಕ್ತು ಆ ಟೈಮ್ನಲ್ಲಿ? ಅಂದ್ರೆ ನಮ್ಮ ಎಂಬಸಿ ಮತ್ತೆ ಅಲ್ಲಿರುವಂತ ಕನ್ಸಲ್ಟೆನ್ಸಿ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದಿದ್ರಾ? ಹೌದು ಸರ್. ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಸೊಸೈಟಿ ಮಾಡ್ಕೊಂಡಿದ್ದೀವಿ, ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ISS ಅಂತ. ಆ ಸೊಸೈಟಿಯಲ್ಲಿರೋ ಸೀನಿಯರ್ಸ್ ಎಂಬಸಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಎಂಬಸಿಯಿಂದ ಏನೇನು ಗೈಡ್ಲೈನ್ಸ್ ಬಂತು ಅದನ್ನೇ ಪ್ರಾಪರಾಗಿ ಫಾಲೋ ಮಾಡಿಕೊಂಡು ನಮ್ಮನ್ನು ರೊಮೇನಿಯಾ ಬಾರ್ಡರ್ವರೆಗೂ ಕರ್ಕೊಂಡು ಹೋದರು. ಬಾರ್ಡರ್ ಈ ಕಡೆನೂ ರಾಯಭಾರಿ ಕಚೇರಿಯಿಂದ ಸಿಬ್ಬಂದಿ ಇದ್ದರು, ಬಾರ್ಡರ್ ಆ ಕಡೆನೂ ರಾಯಭಾರಿ ಕಚೇರಿಯ ಸಿಬ್ಬಂದಿಗಳಿದ್ದರು. ನಿಮ್ದೆಲ್ಲ ಹೇಗೆ ಸೆಲೆಕ್ಷನ್ ಆಯಿತು ಮಹಾಗಣಪತಿ? ಯಾಕೆಂದ್ರೆ ತುಂಬಾ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಲಾಗ್ತಾ ಇತ್ತು. ನಿಮ್ಮ ಜೊತೆ ಇದ್ದಂಥ ಕನ್ನಡಿಗ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈಗ ಆಲ್ರೆಡಿ ಎವ್ಯಾಕ್ಯುಯೇಷನ್ ಆಗ್ತಾ ಇದೆಯಾ ಅವ್ರದ್ದು ಕೂಡ? ಹೌದು ಸರ್. ಈಗ ಮುಂಬೈಗೆ 12 ಜನ ಬಂದಿದ್ದಾರೆ. ಈಗ ನಾವು ದೆಹಲಿಗೆ 13 ಜನ ಬಂದಿದ್ದೀವಿ. ಬಾಕಿ ಜನ ಈಗ ರೊಮೇನಿಯಾ ಬಾರ್ಡರ್ ಅಲ್ಲಿ ಇದ್ದಾರೆ. ಇಮಿಗ್ರೇಷನ್ ಪ್ರೊಸೆಸ್ ನಡೀತಾ ಇದೆ ಅವ್ರದ್ದು. ಸೆಲೆಕ್ಷನ್ ರ್ಯಾಂಡಮ್ ಆಗಿತ್ತು ಸರ್. ಎಷ್ಟೊತ್ತಾಯ್ತು, ಎಷ್ಟು ಅವರ್ಸ್ ಆಯ್ತು ನೀವು ಇದ್ದಿದ್ದಂಥ ಜಾಗದಿಂದ ರೊಮೇನಿಯಾಗೆ ರೀಚ್ ಆಗ್ಲಿಕ್ಕೆ? ಮತ್ತೆ ಆಹಾರದ ನೀರಿನ ಸಂಕಷ್ಟ ಆಲ್ರೆಡಿ ತುಂಬಾ ಜನ ವಿದ್ಯಾರ್ಥಿಗಳು ಎದುರಿಸಿದ್ರು. ನಿಮ್ಗೆ ಹೇಗೆ ಎದುರಾಯ್ತು ಆ ಒಂದು ಸಮಸ್ಯೆ ಅಂತ? ಇಲ್ಲ ಸರ್, ನಾವು ಹಾಸ್ಟೆಲ್ ಒಳಗಡೆ ಆಹಾರ ಸಾಮಗ್ರಿಗಳನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದರಿಂದ ನಮ್ಮ ಹಾಸ್ಟೆಲ್ನಲ್ಲಿ ಯಾವುದೇ ವಿದ್ಯಾರ್ಥಿಗೆ ಆಹಾರದ ಸಮಸ್ಯೆ ಆಗಲಿಲ್ಲ. ರೊಮೇನಿಯಾ ಗಡಿ ತಲುಪೋವರೆಗೂ ಆಹಾರ ಏನು ಒದಗಿರಲಿಲ್ಲ. ರೊಮೇನಿಯಾ ಗಡಿ ದಾಟಿದ ನಂತರ ರಾಯಭಾರಿ ಕಚೇರಿಯಿಂದ ನಮಗೆ ತಿಂಡಿ ತಿನಿಸು ಸೌಲಭ್ಯ ಒದಗಿಸಿದ್ರು ಸರ್. ಓಕೆ, ಟೇಕ್ ಕೇರ್ ಮಹಾಗಣಪತಿ. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.